ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತು ನಮ್ಮ ಮನೇಲಿ ನಮ್ಮಮ್ಮ ಟಿಫನ್ ಏನು ಮಾಡೋರು ಗೊತ್ತಾ ಗಾಯ್ಸ್? ಪಲಾವ್ ಮಾಡೋರೆ. ನನಗೆ ಚಿತ್ರಾನ್ನ ಮಾಡಿದ್ದೀನಿ ಅಂತ ಸುಳ್ಳು ಹೇಳಿದ್ರು. ಅಂದರೆ ನಾನು ಸ್ವಲ್ಪ ಏನಾದ್ರು ರಿಯಾಕ್ಷನ್ ಕೊಡ್ತೀನಿ ಅಂತ. ಅದಕ್ಕೆ ನಾನು ಏನು ರಿಯಾಕ್ಷನ್ ಏನೋ ಕೊಡಲಿಲ್ಲ. ಚಟ್ನಿ ಏನಾದ್ರು ಮಾಡೋದಲ್ವೇ ನಮ್ಮ ಜೊತೆಗೆ ಅನ್ನ. ಬಟ್ ನನಗೆ ಪಲಾವ್ ಮಾಡೋರೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಪಲಾವ್ ಮಾಡೋರೆ. ನೋಡಿ ಇಲ್ಲಿ ಪಲಾವ್ ಮಾಡೋರೆ. ಅಲ್ಲ ಕಣಮ್ಮ, ತಿಂಡಿ ಚಿತ್ರಾನ್ನ ಅಂತ ಸುಳ್ಳು ಹೇಳ್ತೀಯಲ್ಲಮ್ಮ. ಪಲಾವ್ ಮಾಡಿಬಿಟ್ಟು ಚಿತ್ರಾನ್ನ ಅಂತೀಯಲ್ಲ. ಖುಷಿ ಆಗಲಿ ಅಂತ ಚಿತ್ರಾನ್ನ ಅಂದಾಗ ಇನ್ನೂ ಖುಷಿ ಆಗಲಿ ಅಂತ. ಯಾವಾಗ ನೋಡಿದ್ರು ನಮ್ಮಮ್ಮ ಫೋನು. ಇವಾಗ ಸಿಟಿಗೆ ಇನ್ನೂ ಹೊರಟವ್ರೆ. ಸಿಟಿ ಹೊರಡೋದ್ಬಿಟ್ಟು ಫೋನ್ ಇಟ್ಕೊಂಡು ಹೆಂಗೆ ಕೂತವ್ರೆ ನೋಡಿ ಗಾಯ್ಸ್. ಆಮೇಲೆ ನನಗೆ ಹೇಳೋದು ಕೆಲಸ ಮಾಡಲ್ಲ ಏನಿಲ್ಲ ನನ್ನ ಮಗ ಅಂತ. ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಇಷ್ಟೊತ್ತು ನಾನು ಕರೆದಿದ್ದು ಮೇಲ್ಗಡೆ ತಡ್ತಾ ಕೂತಿದ್ದೆ ಮಾಡಿಲ್ಲ ತಡಿ. ನೋಡ್ದ ಮತ್ತೆ ಮೊಬೈಲ್ ಇದ್ರೆ ಹಿಂಗೆ ಎಲ್ಲ ಮರ್ಯಾದೆ. ಬೇಗ ಓಡು ಗೈಸ್. ನಮ್ಮಮ್ಮ ಇವಾಗ ಬಾ ಸಿಟಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರ. ನೋಡಿ ಇಲ್ಲಿ ಬಿಸಿಲು ಹೆಂಗೆ ಹೊಡಿತೈತೆ ಅಂದರೆ ಸಕ್ಕತ್ ಬಿಸಿಲೈತೆ. ಈಗ ಹೆಲ್ಮೆಟ್ ಹಾಕೊಂಡು ನಾವು ಅಮ್ಮನ್ನ ಸಿಟಿ ಕರ್ಕೊಂಡು ಹೋಗೋಣ. ಏನೇನು ತಗೋತಾರೋ ಗೊತ್ತಿಲ್ಲ ಗುರು ನಂಗಂತೂ. ಅದು ಬೇರೆ ಇವತ್ತು ಮಂಗಳವಾರ. ಹಂಗೆ ನೋಡೋಣ, ತರಕಾರಿ ಎಲ್ಲ ತಗೊಂಡು ಬರೋಣ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮ ಹಾಸನಲ್ಲಿ ಸಂತೆ. ಏನಂದಲ್ಲ ಸಂತೆಗೆ ಸಂಜೆ ಹೋಗೋಣ, ಬಿಸಿಲಲ್ಲಿ ಬೇಡ. ಸಂಜೆ ಎಷ್ಟು ಗಂಟೆಗೆ? ಸಂಜೆ ಅಂದರೆ ಖಾಲಿ ಕೂತಿದ್ಯಾ ನೋಡಿ. ಅಲ್ಲ, ಎಷ್ಟು ಗಂಟೆಗೆ ಸಂಜೆ ಅಂದರೆ? ಕರ್ಕೊಂಡು ಹೋದಾಗ ನನಗೆ ಕೆಲಸ ಐತೆ. ಒಂದು 5 ಗಂಟೆ ಮೇಲೆ ನಂಗೆ ಕೆಲಸ ಐತೆ, ಆಗಲ್ಲ. ಅಲ್ಲೆಲ್ಲಿಗೋ ಹೋಗ್ಬೇಕಲ್ಲಿ. ನಿಜವಾಗ್ಲೂ ಕಣಮ್ಮ. ಬಾತ್ರೂಮ್. ಗೈಸ್, ನಮ್ಮಮ್ಮನ ಬೈಕಲ್ಲಿ ಕೂರಿಸ್ಕೊಂಡು ಸಿಟಿ ಕಡೆಗೆ ಈಗ ಹೋಗ್ತಿದ್ದೀನಿ. ಜೊತೆಗೆ ಇಲ್ಲಿ ವ್ಲಾಗ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಖಾಲಿ ರೋಡ್ ಇತ್ತು ಅಂತ ಇಲ್ಲಿ ವ್ಲಾಗ್ ಮಾಡ್ತಿರೋದು. ನಮ್ಮಮ್ಮ ನೋಡಿದ್ರೆ ಇಲ್ಲಿ ಈ ಕ್ಯಾಮ್ರಾ ಇಡೋ, ಆಮೇಲೆ ಹಂಗೆ ವ್ಲಾಗ್ ಮಾಡುವಂತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಅಂಕಲ್ ಆರಾಮ ಆಯ್ತಾ ತಿಂಡಿ? ಸ್ಟಾರ್ಟಿಂಗು ಇಲ್ಲಿ ಪಾತ್ರೆ ಅಂಗಡಿಗೆ ಕರ್ಕೊಂಡು ಬಂದರು. ಏನೋ ಕರೆಂಟ್ ಸ್ಟವ್ ಏನೋ ತಗೋಬೇಕು ಅಂತ ಬೇರೆ ಹೇಳ್ತಿದ್ರು. ಇವ್ರು ಆ್ಯಕ್ಚುಲಿ ನಮ್ಮ ಪರಿಚಯದವ್ರೇನೆ. ಏನು ಕರೆಂಟ್ ಸ್ಟವ್ವಾ? ಇದ್ರಲ್ಲಾದ್ರೆ ಯಾವ್ದು ಬೇಕಾದ್ರೆ ಇಡ್ಬೋದಾ? ಗೈಸ್, ಕರೆಂಟ್ ಸ್ಟವ್ ತಗೊಳ್ಳಿಲ್ಲ. ಏನಕ್ಕಂದ್ರೆ ನಾವು ಅಮ್ಮಂಗೆ ಬೇಕಾಗಿರೋದು ಕರೆಂಟ್ ಸ್ಟವ್ ಇಲ್ಲಿ ಸಿಗಲಿಲ್ಲ. ಒಂದು 2 ದಿನ ಬಿಟ್ಟು ಬನ್ನಿ ತರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಜೊತೆಗೆ ಇಲ್ಲಿ ನಮ್ಮಮ್ಮ ಒಂದು ಇದು ತಗೊಂಡ್ರು, ಏನೋ ಪಡ್ಡು ಮಾಡ್ತಾರಲ್ಲ, ಅದು ತಗೊಂಡ್ರು. ದಿನ ಚಿತ್ರಾನ್ನ ಪಲಾವ್ ಉಪ್ಪಿಟ್ಟು ಮಾಡ್ತಾರೆ. ಇನ್ನು ಅಪರೂಪಕ್ಕೆ ಪಡ್ಡು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ವ್ಲಾಗ್ಸಲ್ಲಿ ಹೇಳ್ತೀನಿ ತಡೀರಿ ಗೈಸ್. ನಮ್ಮಮ್ಮ ಪಡ್ಡು ಮಾಡಿದಾಗ ಹೇಳ್ತೀನಿ ಗೈಸ್. ನಮ್ಮಮ್ಮ ಈಗ ಇಲ್ಲಿ ಕಾಫಿ ಕಾಣ್ತಿದೆಯಲ್ಲ, ಚಿಕ್ಕಮಂಗ್ಳೂರು ಕಾಫಿ, ಇದಕ್ಕೆ ಹೋಗಿದ್ದಾರೆ ಕಾಫಿ ಪೌಡ್ರ್ ತಗೊಬರೋಕ್ಕೆ. ಚಿಕ್ಕಮಂಗ್ಳೂರು ಕಾಫಿ ಪೌಡರ್. ಆ್ಯಕ್ಚುಲಿ ಈ ಅಂಗಡಿಲಿ ಆನ್ ಸ್ಪಾಟ್ ಹಂಗೆ ಕಾಫಿ ಬೀಜನ ಪೌಡ್ರು ಮಾಡಿಕೊಟ್ಟು ಫ್ರೆಶ್ ಮಾಡಿ ಕೊಡ್ತಾರೆ. ಪ್ಯಾಕೆಟೆಲ್ಲ ಕೊಡ್ತಾರೆ. ಎಷ್ಟು kg ತಗೊಂಡೆ? ಅರ್ಧ ತಾಳು ತಿರುಗಿಸ್ಕೊತೀನಿ ಗೈಸ್. ಕಾಫಿ ಪೌಡರ್ ತಗೊಂಡಾದ್ಮೇಲೆ ಡೈರೆಕ್ಟು ಕಬ್ಬಿನಲ್ಲಿ ಕುಡಿಯೋಣ ಅಂತ ಅಂದ್ಕೊಂಡು. ಗೊತ್ತಲ್ಲ ಫಸ್ಟೇ ನಾವು ಅಮ್ಮನ ಫೇವ್ರೇಟು ಕಬ್ಬಿನ ಹಾಲು ಗೈಸ್. ಆ್ಯಕ್ಚುಲಿ ಕಬ್ಬಿನ ಹಾಲನ್ನ ಅದು ಫುಲ್ಲು ಪ್ಲೈನ್ ಮಾತ್ರ ಕುಡೀರಿ ಗೈಸ್. ಬರೀ ಆ ಕಬ್ಬು ಮಾತ್ರ ರಸ ಇರಬೇಕು. ಯಾವ ನಿಂಬೆಹಣ್ಣು ಇರಬಾರ್ದು, ಯಾವ ಶುಂಠಿನೂ ಇರಬಾರ್ದು. ಆವಾಗ ಇನ್ನೂ ಟೇಸ್ಟು ಸೂಪರಾಗಿರುತ್ತೆ ಗೈಸ್. ಇವಾಗ ಬರೀ ಪಾತ್ರೆ ಅಂಗಡಿಗೆ ಮಾತ್ರ ಹೋಗಿದ್ದು. ಅದು ನಮ್ಮಮ್ಮ ಕರೆಂಟ್ ಸ್ಟವ್ ತಗೊಳ್ಳೋಣ ಅಂತ ಹೋದ್ರು. ಬಟ್ ಅಲ್ಲಿ ಕರೆಂಟ್ ಸ್ಟವ್ ನಮ್ಮಮ್ಮ ಆನ್ಲೈನಲ್ಲಿ ನೋಡಿದ್ದು, ಅದು ಸಿಗ್ಲಿಲ್ಲ. ಆನ್ಲೈನಲ್ಲಿ ನೋಡಿಲ್ಲ. ಹೌದಾ? ಯೂಟ್ಯೂಬಲ್ಲೂ ನೋಡಿಲ್ವಾ? ಯಾವ್ದಾದ್ರು ನೋಡಿಲ್ಲ. ಮುಂಚೆ ಇತ್ತು, ಅದು ಹಾಳಾಗಿತ್ತು. ಅದಕ್ಕೆ ಇನ್ನೊಂದು ತಗೊಳ್ಳೋಣ. ಅಲ್ಲ, ಮುಂಚೆ ಇದ್ದಿದ್ದು ಎಲ್ಲ ಪಾತ್ರೆ ಇಡ್ಬೋದಿತ್ತಾ? ಇಲ್ಲ ಅವಾಗ ಇನ್ನೂ ಬಂದಿತ್ತು. ಅದೇ ಇಂಟರ್ನೆಟ್ಟಲ್ಲಿ ನೋಡಿದ್ದೆ ತಾನೇ ನೀನು? ಹೇಳಿದ್ದು ಕಣ, ರಮೇಶ್ ಅವ್ರಿಗೆ ಫೋನ್ ಮಾಡಿ. ಹೌದಾ? ಲಾಕ್ ಮಾಡಿ ಆಯ್ತಾ? ಲಾಕ್ ಮಾಡಕ್ಕೂ ಒಳ್ಳೆ ಬಾಗ್ಲು ಎಳ್ಕ ಇದೇನ? ಬಾಗ್ಲು ಎಳ್ಕ ಅಂದಿದ್ದು. ಬಾಗ್ಲು ಎಳ್ಕ ಬೇಡ, ಬಾಗ್ಲು ಎಳ್ಕ. ಬಾಗ್ಲು ಎಳ್ಕಳಮ್ಮ, ಎಳ್ಕ ಜೋರಾಗಿ. ಹಂಗೆ ಎಳ್ಕ. ಎಡ್ಕ ಬಿಡು ಗೇಟ್ ಬೀಗ. ಆಯ್ತಾ ಗೈಸ್, ಇವಾಗ ನೇಬ್ರಾಗ ಹೋಗೋಣ ಅಂತ ಬಂದ್ವು. ಸ್ಕೂಟಿ ತಗೊಂಡು ಹೋಗೋಣ ಅಂತ. ಏನೋ ಸುಮಾರು ಐಟಮ್ಸ್ ಏನೇನೋ ತಗೊಬರ್ಬೇಕಂತೆ. ಬಿಸಿನೀರಾಗ ಬಂದಾಯ್ತು. ನಮ್ಮಮ್ಮ ಏನೋ ಬೇಳೆ ಏನೋ ಇಲ್ಲಿ ಇಟ್ಟು ಆಯ್ತು. ಅಮ್ಮ, ಗ್ರೀನ್ ಟೀ ಕುಡಿಯೋಣ ಅತ್ಲಾಗ ಇನ್ಮೇಲಿಂದ? ಬೇಡ ಅಂತೀಯಾ? ಹಾಕನಾ?
ಸುಮ್ಮನೆ ಇರುಚಿರೋ. ಈ ಸಮ್ಮರ್ ಟೈಮಲ್ಲಿ ನೀನು ಐಸ್ ಕ್ರೀಮ್ ಮಾಡ್ತೇ ತಾನೆ? ಹಾಂ, ಇಲ್ಲಿ ಬಾ, ಇಲ್ಲಿ ಎಲ್ಲ ಅದು ಇಲ್ಲಿ ಐಸ್ ಕ್ರೀಮ್ ಮಿಕ್ಸ್ ಪೌಡರ್ ಮ್ಯಾಂಗೋದು. ನಾನು ಓನಾಗೆ ಮಾಡೋದು. ಇದು ನಮ್ಮ ಚಕ್ರನ್ಗೋಸ್ಕರ ನಾನು ತಗೊಳ್ಳೋದು. ಗೈಸ್, ನಾವು ಅಮ್ಮ ನೋಡಿ ಇಲ್ಲಿ ರವೆ ಎರಡೆರಡು ಪ್ಯಾಕೆಟ್ ತಗೋತವ್ರೆ. ಗೈಸ್, ನಮ್ಮ ಅಮ್ಮನ ಈಗ ಸ್ಕೂಟಿನ ಒಳಗಡೆ ತಗೋತಾರೆ. ನೋಡೋಣ, ಸುಮಾರು ದಿನ ಬೇರೆ ಆಗೈತೆ ನಾವು ಅಮ್ಮ ಸ್ಕೂಟಿ ಓಡಿಸಿ. ಸ್ಕೂಟಿ ಒಳಗಡೆ ತಗ, ಸ್ಕೂಟಿ ಒಳಗಡೆ ತಗ, ನೀನ್ ತಗ. ಅಮ್ಮ ಅಮ್ಮ ಎದ್ದಾಳಿ, ಇಲ್ಲಿ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಣ ಇದ್ದಾಳೆ. ಗೈಸ್, ನಮ್ಮ ಅಮ್ಮ ನೇವರೆಯಿಂದ ಬಂದ್ಬಿಟ್ಟು ಹೆಂಗೆ ಮಲ್ಕೊಂಡವ್ರು ನೋಡಿ ಇಲ್ಲಿ. ಅಲ್ಲಿ ಕೈಯಲ್ಲಿ ಇಟ್ಕ, ಹಿಂಗೆ ನಿಂಗೆ ವ್ಲಾಗ್ ಮಾಡೋದು ಹೇಳ್ಕೊಡ್ತೀನಿ, ಕೈಯಲ್ಲಿ ಇಟ್ಕೊಳಮ್ಮ. ಗೈಸ್, ಇನ್ನೇನು ನಮ್ಮ ಅಮ್ಮನೂ ಸದ್ಯದ್ರಲ್ಲಿ ವ್ಲಾಗ್ ಏನೋ ಶುರು ಮಾಡ್ತಾರಂತೆ. ನಮ್ಮಪ್ಪ ನಮ್ಮ ಅಮ್ಮಂಗೂ ಐಫೋನ್ ತಕ್ಕೊಡ್ತೀನಿ ಅಂತ ಬೇರೆ ಹೇಳಿದ್ರ. ನೀನು ಯೂಟ್ಯೂಬ್ ಚಾನಲ್ ಮಾಡು, ನನ್ನ ಎಕ್ಸ್ಪೋಸ್ ಮಾಡೋಕ್ಕೆ ಯೂಟ್ಯೂಬ್ ಚಾನಲ್ಲು ತೆಗಿತಿರೋದು. ಗೈಸ್, ಈ ನಮ್ಮಮ್ಮ ಈ ಅಡುಗೆ ಚಾನಲ್ ಆಗಲಿ ಅದು ಮಾಡೋಕ್ಕಲ್ಲ, ಮೇಯ್ನು ನನ್ನ ಎಕ್ಸ್ಪೋಸ್ ಮಾಡೋಕ್ಕೆ. ಅದಕ್ಕೆ ನೀನು ಯೂಟ್ಯೂಬ್ ಚಾನಲ್ ಮಾಡೋದು? ಹಾಂ, ಅಡುಗೆ ಮಾಡೋಕ್ಕೆ ಅಲ್ವಾ, ನನ್ನನ್ನು ಎಕ್ಸ್ಪೋಸ್ ಮಾಡೋಕ್ಕ. ಗೈಸ್, ನಮ್ಮಮ್ಮ ನಿದ್ಗಣ್ಣಲ್ಲಿ ಏನೇನಮ್ಮ ಅಂದ್ಕತ್ತವ್ರೆ, ಮಾತಾಡ್ತವ್ರೆ. ಅದು ಬಿಡಿ. ಈಗ ಲಾಸ್ಟ್ ವ್ಲಾಗಿಗೆ ಈಗ ಕಮೆಂಟ್ಸ್ಗಳು ಆನ್ಸರ್ ಕೊಡ್ತಾ ಹೋಗೋಣ. ಲಾಸ್ಟ್ ವ್ಲಾಗಿಗೆ ಕಮೆಂಟ್ಸ್ಗಳು ಆಲ್ಮೋಸ್ಟು ನನಗೆ ಸುಮಾರು ಜನ ಅಂದವ್ರು ಕಣಮ್ಮ, ನಿನ್ನ ಮೈಗಳ ನೀನು ಕೆಲಸ ಮಾಡಲ್ಲ ಹಂಗೆ ಹಿಂಗೆ ಅಂತ. ಸತ್ಯ, ನನಗೆ ಅಂದವ್ರೆ ಅಂತೀಯ, ಸತ್ಯ ಹೇಳೋರೆ. ಬ್ರೋ, ನೀವು ಬರೀ ಎಷ್ಟೇ ಕೆಲಸ ಮಾಡೋದಕ್ಕೂ ಎಷ್ಟು ಮಾತಾಡ್ತಿದ್ದೀರಲ್ಲ. ನಿಮ್ಮ ಏಜ್ನವರು ಅವರ ಮನೆಯಲ್ಲಿ ಜವಾಬ್ದಾರಿ ತಗೊಂಡಿರ್ತಾರೆ. ಪ್ಲೀಸ್ ಮನೆಯಲ್ಲಿ ಕೆಲಸ ಲಿಮಿಟಲ್ಲಿ ಮಾಡಬೇಡಿ. ನಿಮ್ಮ ಅಪ್ಪ ಅಮ್ಮಂಗೆ ಸ್ವಲ್ಪ ಕೆಲಸ ಮಾಡಿಸೋದನ್ನ ಕಮ್ಮಿ ಮಾಡಿಸಿ. ಕರೆಕ್ಟ್ ಕಣವ. ಸ್ಫೂರ್ತಿ ಹೇಳಿರೋದು ಕರೆಕ್ಟ್ ಕಣವ ನೀನು. ಬ್ರೋ, ವಿಡಿಯೋ ಎಡಿಟಿಂಗಿಗೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡೋದು ನೀವು? ನಾನು VN ಸಾಫ್ಟ್ವೇರ್ನ ಯೂಸ್ ಮಾಡೋದು. ಬ್ರೋ, ನಿಮ್ಮ ಮಾರ್ಕ್ಸ್ ಕಾರ್ಡ್ ತೋರಿಸಿ ನಿಜವಾಗ್ಲೂ ಫೇಲ್ ಆಗಿದ್ರೆ ಹೇಳಿ, ನಾನು ಕೂಡ ಫೇಲ್ ಆಗಿದ್ದೀನಿ. ನನಗೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದ ಹಾಗೆ ಆಗುತ್ತೆ. ಬ್ರೋ ಉತ್ತಮ್, ಹೌದು, ನಾನು ಫೇಲ್ ಆಗಿರಲಿಲ್ಲ. CBSE ಪಾಸು, ನಾನು 10th ಪಾಸು. ಬಟ್ ಈ 9th ಸ್ಟ್ಯಾಂಡರ್ಡು, 8th ಸ್ಟ್ಯಾಂಡರ್ಡು, 7th ಸ್ಟ್ಯಾಂಡರ್ಡು, 6th ಸ್ಟ್ಯಾಂಡರ್ಡು ಇಷ್ಟು ಪಾಸ್ ಆಗಿದ್ದೀನಿ. ಫೇಲ್ ಆಗಿಲ್ಲ, ಬರೀ ಸಬ್ಜೆಕ್ಟಲ್ಲಿ ಮಾತ್ರ ಫೇಲ್ ಆಗ್ತಿದ್ದೆ ಅಷ್ಟೇ. ಅದು ಮ್ಯಾಥ್ಸಲ್ಲಿ ಮಾತ್ರ ಫೇಲ್ ಆಗ್ತಿದ್ದೆ ಅಷ್ಟೇ. ಇನ್ನು ಇದುವರೆಗೂ ನಾನು ಆ ಥರ ಎಲ್ಲ ಫೇಲ್ ಆಗಿಲ್ಲ. ಅಕಸ್ಮಾತ್ ನೀವು ಹಂಗೆ ಫೇಲ್ ಆಗಿದ್ದೀರಾ, ಫೇಲ್ಯೂರ್ ಈಸ್ ಯುವರ್ ಫ್ಯೂಚರ್ ಸಕ್ಸಸ್, ತಲೆಯಲ್ಲಿ ಇಟ್ಕೊಳ್ಳಿ. ಓದೋದೇ ಅಲ್ಲ ಲೈಫಲ್ಲಿ ಒಂದು ಪಾರ್ಟ್ ಅದಷ್ಟೇ. ಬ್ರೋ, ನಿಮ್ಮ ಕಾಲೇಜ್ ಬ್ಲಾಗ್ಸ್ ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಕಾಲೇಜೇ ಮುಗೀತು, ಇನ್ನೇ ಸ್ಟಾರ್ಟ್ ಮಾಡೋಣ ಗುರು. ಗಾನವಿಗೆ ಬೀದಿಲಿ ಅದಿಲಿ ನಾಯಿ ಹೊಡಿತಾನೆ. ಗಾನವಿಗೆ ಸ್ಟೋನ್ ತಂದು ಕೊಟ್ರ ಧನುಷ್ಕೋಡಿಯಿಂದ ತಂದಿದ್ದೆ. ಅಲ್ಲಿ ನನ್ನ ಮಗಂದು ನಾಯಿ ಬಂದ್ಬಿಡ್ತು, ಅದೇ ಕಲರ್ ಕೊಟ್ಟೆ ನಾಯಿ. ಅಲ್ಲಲ್ಲಿ ಕಲ್ಲು ಹುಡ್ಕನ ಹೇಳಿ. ಅದು ಫುಲ್ಲು ಇದು ಮಣ್ಣು, ಅಲ್ಲಿ ಸಮುದ್ರ. ಗೊತ್ತೇ, ಅಂದರೆ ಅವಳು ಹೇಳಿದ್ಲಲ್ಲ, ಅದಕ್ಕೆ ಕಮೆಂಟ್ ಹಾಕಿರೋದು. ಬ್ರೋ, ನಿಮ್ಮ ಲಾಗು ಡೈಲಿ ಮಿಸ್ ಮಾಡದೆ ನೋಡ್ತೀನಿ. ಥ್ಯಾಂಕ್ ಯು ದೀಕ್ಷಿತ್ ಅವರೇ, ಥ್ಯಾಂಕ್ ಯು. ಯಾಕೋ ಶಿಷ್ಯ ಪಾಪ ಅಮ್ಮನ ಯಾಕೆ ಕಾಡಿಸ್ತೀಯ? ಹೌದೇನಮ್ಮ, ನಾನು ನಿನ್ನ ಕಾಡಿಸ್ತೀನ? ಗಾನು ಕಾಣಿಸಿಲ್ಲ ಅಣ್ಣ. ಗಾನು ಈಗ ಸ್ವಲ್ಪ ದಿನ ಡೈರೆಕ್ಟ್ ಅಪ್ ಆ್ಯಂಡ್ ಡೌನ್ ಮಾಡ್ತಾಳೆ ಗೈಸ್. ಅಂದರೆ ಮಳಲಿಗೆ ಊರಿಗೆ ಹೋಗೋಳೆ. ಇನ್ನೇನು ಬರ್ತಾಳೆ ಅವಳುವೆ. ಆ್ಯಕ್ಚುಲಿ ನೀನು ಯಾವಾಗ ಕೆಲಸ ಮಾಡ್ತೀಯ ಅವಾಗೆಲ್ಲ ಆಲ್ಮೋಸ್ಟ್ ವ್ಲಾಗ್ ಮಾಡ್ತೀಯ. ವ್ಲಾಗಲ್ಲೇ ಅಷ್ಟು ಕೆಲಸ ಸೀರಿಯಸ್ ಆಗಿ ಮಾಡಲ್ಲ. ಇನ್ನು ಆಫ್ ಕ್ಯಾಮ್ರಾ ಹೆಂಗೆ ಗುರು? ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡಬೇಕು. ಒಂದು ಏಜ್ ಇರುತ್ತೆ, ಆ ಏಜಲ್ಲಿ ಬಿಡು. ಇವಾಗ ನೀನು ದೊಡ್ಡವನು, ಅವರಿಗೂ ಅಷ್ಟು ಇಷ್ಟು ಹೆಲ್ಪ್ ಮಾಡಿದರೆ ಹ್ಯಾಪಿ ಆಗಲ್ವಾ? ನಿಮ್ಮಪ್ಪ ಹೊರಗೆ ವರ್ಕ್ ಮಾಡಿಕೊಂಡು ಮನೇಲಿ ಕೂಡ ಏನೇನೋ ಕೆಲಸ ಮಾಡ್ತಾರೆ, ನೀನು ಹೆಲ್ಪ್ ಮಾಡು. ಯಾಕಮ್ಮ ನಾನು ಮಾಡಲ್ವಾ? ಹೆಲ್ಪ್ ಮಾಡೋದು ಇವನಲ್ಲ, ಅವ್ರ ಅಣ್ಣ. ಅಲ್ಲಲ್ಲ, ನಾನು ಹೆಲ್ಪ್ ಮಾಡಲ್ಲ. ಬೆಳಗ್ಗೆ ಹೂವು ತಂದು ಕೊಟ್ಟಿಲ್ವಾ? ಅದೇ ಕೊಲೆ ಬಸ್ಸನ ಆಟ ಆಡ್ತಾನೆ ಮನೇಲಿ ಅಷ್ಟೇ. ನನ್ನ ಜೊತೆ ಅಲ್ಲಿ ಇಲ್ಲಿ ಸಿಟಿಗೆ ಹೋಗಿ ಬಂತಿದ್ದಂಗೆ ಅವ್ನಿಗೆ ನಿದ್ದೆ ಬಂದ್ಬಿಡ್ತು, ಅಥವಾ ಮೈಕೈ ನೋವು ಸುಸ್ತಾಗ್ಬಿಡ್ತು ಅಷ್ಟೇ. ಬ್ರೋ, ಒಂದ್ಸಲ ಟಿಪಿಕಲ್ ಕನ್ನಡಿಗ ಬ್ರೋನ ಮೀಟ್ ಮಾಡಿ ಮೈಸೂರಲ್ಲಿ ನೋಡೋಣ. ಮೈಸೂರಿಗೆ ಹೋದಾಗ ಅವರೆಲ್ಲ ನಮಗೆಲ್ಲ ಸಣ್ಣ ಯೂಟ್ಯೂಬರ್ಸ್ಗೆಲ್ಲ ಎಲ್ಲಿ ಸಿಗ್ತಾರೆ ಗುರು? ಬ್ರೋ, ನೀವು ಮನೇಲಿ ಕೆಲಸ ಮಾಡಿ ಡಯಟ್ ಮಾಡೋದು ಬೇಡ. ಹೌದು, ಅದೇ ದೊಡ್ಡ ಕೆಲಸ ಮಾಡಿದ್ರೆ ಡಯಟ್ ಮಾಡ್ದಂಗೆ. ನಿಮ್ಮ ಅಮ್ಮ ಅಪ್ಪ ಸೂಪರ್. ನಿಮ್ಮ ಅಪ್ಪ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಕೊಡೂರು ಇನ್ನೂ ಚೆನ್ನಾಗಿ ಮಾತಾಡ್ತಾರೆ. ನಾವು ಅದನ್ನ ಮಾಡಲ್ಲ.
ಗೈಸ್ ಕುಡಿದ್ರೆ ಸೂಪರಾಗಿ ಮಾತಾಡ್ತಾರೆ, ಆದರೆ ಹಂಗೆ ತಲೆ ತಿಂತಾರೆ. ನಿಮಗೆ ಎಂಟರ್ಟೈನ್ಮೆಂಟು, ನಮಗಿಲ್ಲಿ ಅಯ್ಯೋ ಫಸ್ಟ್ ಹೋಗಿ ಮಲ್ಕೊಂಡ್ರೆ ಸಾಕಲ್ಲ ಅಂತ ಅನ್ನಂಗಿರುತ್ತೆ. ನೀನು ನಿಜವಾಗ್ಲೂ ಮೈಗಳನ್ನ ಒಂದು ಟೀ ಕೂಡ ಮಾಡ್ಕೊಳ್ಳಲ್ಲ ಅಮ್ಮ ಅಂತೀಯ. ಅಮ್ಮ ಹೇಳಿದ್ದು 100% ಸತ್ಯ. ನೀನು ಕ್ಯಾಮ್ರಾ ಮುಂದೆ ಮಾತ್ರ ತಿನ್ನೋದು ಉಣ್ಣೋದು ಅಷ್ಟೇ. ಅಪ್ಪ ಕಮೆಂಟ್ಸ್ ಎಲ್ಲ ಹೆಂಗೆ ಹಾಕಿದ್ದೀರಾ ಅಂದರೆ ಗೈಸ್ ಮಾತ್ರ ನಾವು ಅಮ್ಮಂಗೆ ಫುಲ್ಲು ಹ್ಯಾಪಿ, ಎಷ್ಟು ಖುಷಿ ಪಡ್ತಾರೆ ನೋಡಿ ಇಲ್ಲಿ. ನಿಜ ಕಂಡು ಹಿಡ್ದಿದ್ದಾರೆ, ಅವ್ರ ಹತ್ರದಲ್ಲಿ ನೋಡಿದ್ದೀರಾ ಅನ್ನಂಗೆ ಅವನ ಬಗ್ಗೆ ಹೇಳಿದ್ದೀರಾ. ನಾನೇ ಏನಾರ ವಿಡಿಯೋ ಮಾಡೋದಾಗಿದ್ರೆ ಇವನು ಕಳ್ಳನ ಬುದ್ಧಿ ತೋರಿಸ್ತಿದ್ದೆ. ನಿನ್ನ ತೋರ್ಸಂಗೆ ಇಟ್ಕ ಇಟ್ಲ ಕುತ್ಕೊಂಡು ಹಂಗಾದ್ರೆ ಕಿಟಕಿ ಬೆಳಕು ಹಿಂಗೆ ಇಟ್ಕ. ಬ್ರೋ ನಿಮ್ಮ ಅಪ್ಪ ಅಮ್ಮ ಮ್ಯಾರೇಜ್ ಫೋಟೋ ಆಲ್ಬಮ್ ತೋರಿಸಿ ಆ್ಯಂಡ್ ನಿನ್ನ ಅಣ್ಣ ಆ್ಯಂಡ್ ನಿಮ್ಮದು ಚೈಲ್ಡ್ಹುಡ್ ಫೋಟೋ ತೋರಿಸಿ. ಅದು ಆಲ್ಬಂಬು ನಮ್ಮ ಅಮ್ಮ ಎಲ್ಲಿಟ್ಟಾರೋ ಗೊತ್ತಿಲ್ಲ. ಆಲ್ಬಮ್ ಅಲ್ಲ, ನಮ್ಮದು ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದು. ಆಲ್ಬಮ್ ಎಲ್ಲ ಮಾಡಿಸಿತ್ತಿಲ್ಲ, ಒಟ್ನಲ್ಲಿ ಫೋಟೋ ತೆಗ್ದಿದ್ರು. ಆ ಫೋಟೋ ಎಲ್ಲೆಲ್ಲಿ ಯಾಕೆ ಆಲ್ಬಂಬಲ್ಲಿ ಇಲ್ವಾ? ಆಲ್ಬಮ್ ಐತೆ ದೇವ್ರನಾಗ್ಲೂ ಗೊತ್ತಿಲ್ಲ. ಗೈಸ್ ಒಣ್ಣಲ್ಲಿ ಇದೆ, ಅದು ನೋಡ್ಬೇಕು, ಅದು ತೆಗಿಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ, ತೋರಿಸ್ತೀನಿ. ಜೊತೆಗೆ ನಿಮ್ಮ ಅಪ್ಪ ಏನು ವರ್ಕ್ ಮಾಡೋದು ಅಂತ ಹೇಳಿದ್ರಲ್ಲ, ನಮ್ಮ ಅಪ್ಪ ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಓಕೆ ಇಲ್ಲಿವರೆಗೆ ವ್ಲಾಗ್ ನೋಡೋರೆ ಲೈಕ್ ಬಿಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.